ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಾಲಕ್ನ ಬಳಸಿಬಿಟ್ಟು ಹೆಲ್ದಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಲಂಚ್ ಬಾಕ್ಸಿಗೆ, ಈವ್ನಿಂಗ್ಗೆ ಎಲ್ಲದಕ್ಕೂ ಸೂಟ್ ಆಗುವಂಥ ರೆಸಿಪಿ. ಯಾರಿಗೆಲ್ಲ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು 2 ಸೂಡ್ ಪಾಲಕ್ನ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ಸಲ ನೀರು ಹಾಕಿಬಿಟ್ಟು ತೊಳ್ಕೊಂಡಿದ್ದೀನಿ. ಪಾಲಕ್ ಜೊತೆ ನಾನು ಕೊತ್ತಂಬರಿ ಕೂಡ ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 2 ದೊಡ್ಡ ಸೈಜಿನ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, 2.5 ಟೇಬಲ್ ಸ್ಪೂನ್ ನಾನು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ನಾವು ಉಪ್ಪು ಖಾರ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಹಿಟ್ಟಿನ ಮೇಲೆ ಹಾಕಿದ ಮೇಲೆ ಅದು ಉಪ್ಪು ಖಾರ ಕಮ್ಮಿ ಆಗುತ್ತೆ. 1 ಕಪ್ ನಾನು ಮಲ್ಟಿಗ್ರೇನ್ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಕಪ್ ನಾನು ಜೋಳದ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಕಡೆ ಮಲ್ಟಿಗ್ರೇನ್ ಹಿಟ್ಟು ಇಲ್ಲ ಅಂತಂದರೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, 2 ಟೇಬಲ್ ಸ್ಪೂನು ನೀವು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಸರಿಯಾಗಿ ಮೊದಲೇ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಪಾಲಕ್ ನಮ್ಮ ಸ್ಕಿನ್ನಿಗೆ, ಮಕ್ಕಳಿಗೆ, ಬ್ರೈನಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ಐರನ್ ಕಂಟೆಂಟ್ ಇರುತ್ತೆ ಫ್ರೆಂಡ್ಸ್. ಇವಾಗ ನಾದ್ಕೊಂಡಾಗಿದೆ, 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. 10 ನಿಮಿಷ ಆದಮೇಲೆ ಇವಾಗ ಒಂದು ತಟ್ಟೆನ ಈ ಥರ ನಾನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ನೀರು ಮತ್ತು ಬಟ್ಟೆನ ತೊಗೊಂಡಿದ್ದೀನಿ. ಬಟ್ಟೆ ನೀರಲ್ಲಿ ಎದ್ಬಿಟ್ಟು ನೀರನ್ನು ಹಿಂಡ್ಕೊಂಡು ಇವಾಗ ಬಟ್ಟೆನ ನಾನು ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಯಾವ ಸೈಜಿನ ಬೇಕಾಗುತ್ತೋ ಆ ಸೈಜಲ್ಲಿ ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಸರಿಯಾಗಿ ತಟ್ಕೊಳ್ಳಿ. ಎಷ್ಟು ತೆಳವಾಗುತ್ತೆ ಅಷ್ಟು ತೆಳವಾಗಿ ತಟ್ಕೊಳ್ಬೋದು. ಚಿಕ್ಕದಾಗಿ ಮಾಡ್ಕೊಳ್ಬೋದು, ಇಲ್ಲ ದೊಡ್ಡ ಸೈಜಿನಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಕೂಡ ನೀವು ತಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಕಡೆ ಬಟರ್ ಪೇಪರ್ ಇಲ್ಲ, ಪ್ಲಾಸ್ಟಿಕ್ ಶೀಟ್ಸ್ ಇಲ್ಲ, ನಿಮ್ಗೆ ಅದ್ರ ಮಾಡೋಕ್ಕೆ ತೊಂದರೆ ಆಗುತ್ತಂದರೆ ಈ ಥರ ಬಟ್ಟೆಯಿಂದ ಮಾಡಿಕೊಂಡ್ರು ಕೂಡ ಕಷ್ಟ ಆಗೋದಿಲ್ಲ. ಸೈಡಿಗೆ ನಾನು ಹಂಚು ಕಾಯೋದಕ್ಕೆ ಕೂಡ ಇಟ್ಕೊಂಡಿದ್ದೆ. ಇವಾಗ ನಾನು ಹಾಕ್ಕೊಂಡು ಈಸಿಯಾಗಿ ಬಟ್ಟೆನ ತೆಗಿತಾ ಇದ್ದೀನಿ ನೋಡಿ. ಒಂಚೂರು ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಬೋದು. ಸೈಡಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಲಿಡ್ನ ತೆಗಿತಾ ಇದ್ದೀನಿ. ಇವಾಗ ಡ್ರೈ ಆಗಿದೆ ಅಲ್ವಾ, ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸೈಡಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಇಷ್ಟ ಇಲ್ಲಾಂದರೆ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು. ಡ್ರೈ ಆದಮೇಲೆ ಇವಾಗ ನಾನು ತಿರುಗಿಸಿ ಹಾಕೋತಾ ಇದ್ದೀನಿ ನೋಡಿ. ಒಂಚೂರು ಅಂಟೋದಿಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಬೋದು. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಸೈಡಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಪ್ರೆಸ್ ಮಾಡಿ ಸರಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ವಾವ್, ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ಇನ್ನೊಂದು ಕೂಡ ತಟ್ಟಿ ತೋರಿಸ್ತಾ ಇದ್ದೀನಿ. ಮತ್ತು ಬಟ್ಟೆ ನೀರಲ್ಲಿ ಎದ್ಬಿಟ್ಟು ಈ ಥರ ನಾನು ತಕ್ಕೊಂಡು ಮೇಲ್ಗಡೆ ಸ್ವಲ್ಪ ನೀರನ್ನು ಚುಮ್ಸ್ಕಿಸ್ಬಿಟ್ಟು ಒಂದು ಉಳ್ಳೆನ ತೊಗೊಂಡು ಈ ಥರ ಕೈಗೆ ನೀರು ಹಚ್ಕೊಂಡು ತಟ್ಕೋತಾ ಇದ್ದೀನಿ. ಇದು ಈಸಿಯಾಗಿ ಸಲೀಸಾಗಿ ಮಾಡ್ಕೊಳ್ಬೋದು, ಏನು ತೊಂದರೆ ಆಗೋದಿಲ್ಲ. ಅಷ್ಟೊಂದು ಈಸಿಯಾಗಿ ನಾವು ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ನೋಡಿ ನಾನು ತಟ್ಕೊಂಡು ಆಗಿದೆ ಅಲ್ವಾ. ಇವಾಗ ಹಂಚು ಕಾದಿದೆ, ಮತ್ತು ಅದರಲ್ಲಿ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇವಾಗ ನೋಡಿ ಎಷ್ಟು ಈಸಿಯಾಗಿ ಹಾಕ್ಕೊಳ್ಬೋದು. ಇವಾಗ ನಾನು ಮತ್ತೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ತೆಗೆದು ಸೈಡಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇವಾಗ ತೆಗೆದು ಉಲ್ಟ ತಿರುಗಿಸಿ ಹಾಕೋತಾ ಇದ್ದೀನಿ. ಇದೇನು ಅಂಟೋದಿಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಬೋದು. ಮಾಡೋದು ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ, ಏನು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಹೆಚ್ಚಾಗಿ ಮಕ್ಕಳಿಗೆ ಪಾಲಕನ್ನು ಕೊಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು ಮಕ್ಕಳ ಹೆಲ್ದಿಗೆ. ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಹೇರಳವಾಗಿರುತ್ತೆ. ಇವಾಗ ರೆಡಿಯಾಗಿದೆ ನೋಡಿ. ಎಷ್ಟೊಂದು ಪರೋಟ ನಾನು ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೇನು ಬೇರೆ ಚಟ್ನಿ ಏನೂ ಬೇಕಾಗಿಲ್ಲ, ಹಾಗೆ ಕೂಡ ತಿನ್ಬೋದು. ಮೊಸರಿದ್ದರೆ ಮೊಸರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸಲ ಮಾಡಿದರೆ ನೀವು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಫ್ರೆಂಡ್ಸ್. ಅಷ್ಟೊಂದು ರುಚಿಕರವಾಗಿರುತ್ತೆ. ಚಪಾತಿ ರೊಟ್ಟಿ ಎಲ್ಲ ಮರೆತು ಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.